ಎಲ್ಲರೂ ಸೂ ಫ್ರಮ್ ಸೋ ನೋಡಿದ್ದಾಯ್ತು. ಈಗ ಸೂ ಫ್ರಮ್ ದೋ, ಸುಧಾರಾಣಿ ಫ್ರಮ್ ದೊಡ್ಡಬಳ್ಳಾಪುರದ ಕಥೆ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಮದುವೆ ಆಗಿರುವಂತಹ ಚಾಲಾಕಿ ಹೆಣ್ಣುಗಳು. 3 ಮದುವೆ ಆಗಿ ಲಕ್ಷ ಲಕ್ಷ ಹಣವನ್ನು ಲೂಟಿ ಮಾಡಿರುವಂತಹ ಸುಧಾರಾಣಿ. ದೊಡ್ಡಬಳ್ಳಾಪುರದ ಸುಧಾರಾಣಿ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿ ಬಂದಿದೆ. ಅದನ್ನು ಆರೋಪ ಮಾಡಿರುವಂಥದ್ದು ಯಾರು ಅಂದರೆ, ಹೆಂಡತಿ ವಿರುದ್ಧವಾಗಿ ಠಾಣೆ ಮೆಟ್ಟಿಲೇರಿದ್ದಾರೆ ಇಬ್ಬರು ಗಂಡಂದಿರಾಗಿರುವಂತಹ ವೀರೇಗೌಡ ಮತ್ತು ಅನಂತಮೂರ್ತಿಯಿಂದ ದೂರು ದಾಖಲಾಗಿದೆ. ಸುಧಾರಾಣಿಯ 3 ಮದುವೆಯ ಕಥೆಯನ್ನ ಅವರು ಹೇಳ್ತಾ ಇದ್ದಾರೆ. ಮೊದಲ ಗಂಡ ವೀರೇಗೌಡ, ಎರಡನೆಯ ಗಂಡ ಅನಂತಮೂರ್ತಿ, ಮೂರನೆಯ ಗಂಡ ಕನಕಪುರ ಮೂಲದವರು ಅಂತ ಗೊತ್ತಾಗ್ತಾ ಇದೆ. ಈ ಮೂವರಿಂದನೂ ಸಹ ಲಕ್ಷ ಲಕ್ಷ ಹಣವನ್ನು ಪೀಕಿಸ್ತಾ ಇದ್ಲಂತೆ ಇವಳು. ಯುವಕರನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಮದುವೆ ಮಾಡ್ಕೊಳ್ಳೋದು, ಅದಾದ ಮೇಲೆ ಅವರಿಂದ ಹಣವನ್ನು ಲೂಟಿ ಮಾಡೋದು. ನೀವೇನು ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ, ಮೊದಲ ಗಂಡ ಇವರೇ ವೀರೇಗೌಡ. ಇವರು ಮೊದಲು ಮೋಸ ಹೋಗ್ತಾರೆ. ಅದಾದ ಮೇಲೆ ಎರಡನೆಯ ಗಂಡ ಅನಂತಮೂರ್ತಿ, ಇವರು ಸಹ ಮೋಸ ಹೋಗ್ತಾರೆ. ಅದಾದಮೇಲೆ ಮೂರನೆಯ ಗಂಡ ಕನಕಪುರ ಮೂಲದವರು ಅಂತ ಗೊತ್ತಾಗ್ತಾ ಇದೆ. ಈ ಮೂವರನ್ನು ಸಹ ಈ ಮಹಿಳೆ ಮದುವೆ ಆಗ್ತಾಳಂತೆ. ಮದುವೆ ಆಗಿ ಅವರಿಂದ ಹಣವನ್ನು ಪೀಕಿಸುವಂತಹ ಕೆಲಸವನ್ನು ಮಾಡ್ತಾಳೆ. ಇದು ಇಬ್ಬರಿಗೂ ಸಹ ಅನುಮಾನ ಬರುತ್ತೆ. ಅನಂತ್ ಅವರಿದಾರಲ್ಲ, ಅನಂತ್ ಅವರಿಂದ ಬರೋಬ್ಬರಿ 15ರಿಂದ 20 ಲಕ್ಷ ರೂಪಾಯಿ ಸುಧಾರಣೆ ಪಡ್ಕೊಂಡು ವಂಚನೆ ಮಾಡಿದ್ಲು ಅನ್ನುವಂತಹ ಆರೋಪ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಈ ಘಟನೆ ಏನು, ಯಾವ ರೀತಿಯಾಗಿ ಮೋಸವನ್ನ ಮಾಡ್ತಿದ್ಲು, ಯಾವ ರೀತಿಯಾಗಿ ಹಣವನ್ನ ಅವರಿಂದ ಪೀಕಿಸ್ತಾ ಇದ್ಲು, ಏನಿದೆ ಫುಲ್ ಅಪ್ಡೇಟ್ಸ್ ಕೊಡೋದಾದ್ರೆ? ಜಗದೀಶ್, ಇದು ಬೆಂಗಳೂರಿನ ಹೊರವಲಯದ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಕೇಸು. ಈಕೆ ಮೂಲತಃ ದೊಡ್ಡಬಳ್ಳಾಪುರದ ಅಣಬೆ ಗ್ರಾಮದ ನಿವಾಸಿಯಾಗಿರ್ತಾಳೆ. ಈಕೆ ಮೊದಲನೇದಾಗಿ ವೀರೇಗೌಡ ಎಂಬಾತನ ಜೊತೆ ಮದುವೆ ಆಗಿರ್ತಾಳೆ. ಅದಾದ ಮೇಲೆ ಈ ದಂಪತಿಗೆ 2 ಮುದ್ದಾದ ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಮೊದಲನೇ ಗಂಡ ವೀರೇಗೌಡನಿಗೆ ಬೈಕ್ ಹಾಗೆ ಕಾರ್ ಡ್ರೈವ್ ಮಾಡೋದಕ್ಕೆ ಬರಲ್ಲ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಆತನಿಂದ ದೂರವಾಗಿ 2ನೇ ಮದುವೆ ಆಗಿರುವಂತದ್ದು. ಆತನೇ ಅನಂತ್ ಅಂತ ಹೇಳಿ. ಈತ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆತನ ಜೊತೆ 1.5 ವರ್ಷಗಳ ಕಾಲ ಸಂಸಾರವನ್ನ ನಡೆಸಿ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡು ಈಗ ಆತನಿಗೂ ಮೋಸ ಮಾಡಿ ಕನಕಪುರ ಮೂಲದ ಯುವಕನೊಬ್ಬನನ್ನ ಮದುವೆಯಾಗಿದ್ದಾಳೆ ಆಕೆ ಅಂತ ಹೇಳಿ ಇಬ್ಬರು ಗಂಡಂದಿರು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಆಕೆಯಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆಕೆಯಿಂದ ನಮ್ಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಹೇಳಿ ಅವರು ಅಂಗಲಾಚ್ತಾ ಇರುವಂತದ್ದು. ಈಕೆ ಅಮಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಇದೇ ರೀತಿ ಸಾಕಷ್ಟು ಜನರಿಗೆ ವಂಚನೆಯನ್ನ ಮಾಡಿದ್ದಾಳೆ ಅನ್ನೋ ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಕೇವಲ 3 ಜನರಿಗಷ್ಟೇ ಮೋಸವನ್ನ ಮಾಡಿರುವಂತದ್ದು ಅಥವಾ ಬೇರೆ ಯಾರಿಗಾದ್ರೂ ಈಕೆ ವಂಚನೆಯನ್ನ ಮಾಡಿದ್ದಾಳ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಬ್ಬರು ಗಂಡಂದಿರು ಹೇಳ್ತಾ ಇರುವಂತದ್ದು ಈಗ 3ನೇ ಮದುವೆ ಆಗಿದ್ದಾಳೆ ಅಂತ ಹೇಳಿ. ಸದ್ಯಕ್ಕೆ ಆತನಿಗೆ ಕೈಕೊಟ್ಟು ಈಕೆ ಓಡ್ ಹೋಗಿದ್ದಾಳ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.